ನನಗೇನು ಹೊಟ್ಟೆ ಹಸ್ತಿರ್ಲಿಲ್ಲ ಕಣೋ. ಏನಕ್ಕೆ ಹೋಟೆಲ್ ಕರ್ಕೊಬಂದೆ ಇವಾಗ ನೀನು? ಸ್ವಲ್ಪ ಮಾತಾಡಬೇಕಾಗಿತ್ತು. ಈಗೂ ಇವಾಗ ಓಡೋಗ್ತೀವಿ ಅಲ್ವಾ, ಆವಾಗಲೇ ಮಾತಾಡ್ಬೋದಾಗಿತ್ತಲ್ಲ. ಅದ್ರ ಬಗ್ಗೆನೇ ಮಾತಾಡ್ತಿರೋದು ನಾನು. ನೋಡು, ಓಡೋಗೋದು ಗಿಡೋಗೋದೆಲ್ಲ ಬೇಡ. ನನಗೆ ಗೊತ್ತು ಕಣೋ, ನಾನು ಚೆಂದ ಗೊತ್ತು ನಿನ್ನ ಬುದ್ಧಿ ಅಲ್ಲ. ನಿನಗೆ ನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಸುಮ್ಮನೆ ನಾಟಕ ಮಾಡ್ತಾ ಇರೋದು ನೀನು. ನನ್ನ ಇಷ್ಟಪಟ್ಟಿದ್ರೆ ನೀನು ಈ ಥರ ಆಡ್ತಿರ್ಲಿಲ್ಲ ನೀನು. ಅಲ್ಲ, ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಬೇರೆ ಕಡೆ ಹೋಗ್ತಾ ಇದ್ದೀವಿ ನಾವು, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ನಮ್ಮ ಡ್ಯಾಡಿಗೆ ಟ್ರಾನ್ಸ್ಫರ್ ಆಗಿದೆ, ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ದೀನಿ ಅಲ್ವಾ ಬಿಮಲ್. ಏನಕ್ಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀನು? ನಿಜವಾಗ್ಲೂ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಕಣೋ, ನಂಗೆ ಚೆಂದ ಗೊತ್ತು. ನೋಡು, ನಿನ್ನ ಕಂಡ್ರೆ ನಾನು ತುಂಬ ಇಷ್ಟಪಡ್ತೀನಿ. ಹಂಗೆ ಅಂದ್ಕೊಂಡು ಓಡೋಗೋಕ್ಕೆಲ್ಲ ಆಯ್ಕಿಲ್ಲ. ನಮ್ಮ ಅಪ್ಪ ಸರಿಯಿಲ್ಲ ಕಣೆ. ಆಮೇಲೆ ನಮ್ಮ ಮನೆಯವರೆಲ್ಲ ನನ್ನ ಬಿಟ್ಟಾರ. ಸುಮ್ಮನೆ ನೀವು ಕರ್ಕೊಂಡೋಗಿ ನಾನು ಎಲ್ಲಿ ಇರ್ಸ್ಕೊಳ್ಳಿ? ಕೈಲಿ ಒಂದು ಕೆಲಸ ಇಲ್ಲ, ₹1 ದುಡ್ಡಿಲ್ಲ. ನೀನು ನೋಡಿದ್ರೆ ₹100 ಪ್ಯಾಕೆಟ್ ಮನಿ ಮಡಿಕೊಂಡಿದ್ದೀನಿ ಅಂತೀಯ. ಈಗ ಹೆಂಗೆ ಮಾಡೋದು ಹೇಳು? ಜೀವನ ಮಾಡೋಕ್ಕೆ ದುಡ್ಡು ಮುಖ್ಯ ಅಲ್ವಾ? ಹಾಗಾದರೆ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಅದು ಇದು ಅಂತ ಹೇಳ್ತಿದ್ದೆಲ್ಲ ಸುಳ್ಳ ನೀನು? ಹಾಂ, ಸುಳ್ಳು ಹೇಳ್ತಿದ್ದೀನ ನೀನು? ಏನಕ್ಕೋ ಈ ಥರ ಆಗ್ತಾ ಇದೆಯಾ ಬಿಮಲ್? ನಿಜವಾಗ್ಲೂ ನೀನು ತುಂಬ ಚೇಂಜ್ ಆಗಿದೆಯಾ ನೀನು? ಅಲ್ಲ, ನಿನ್ಗೆ ಇಷ್ಟ ಇಲ್ವಾ ನಿನಗೆ ನನ್ನ ಕಂಡ್ರೆ? ನೋಡು, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ. ಅದರಲ್ಲಿ ಎರಡನೇ ಅನುಮಾನನೇ ಇಲ್ಲ. ಆದರೆ ಏನು ಮಾಡೋದು? ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ವ ನೀನುವೇ. ನಾನು ಏನು ಮಾಡೋದು? ನಮ್ಮ ಮನೆ ಜನ ಎಲ್ಲವ ನಾನು ಬಿಟ್ಟಾರೆ. ಈಗ ಬೇರೆ ನಿನ್ಗೆ ಗೊತ್ತಿರೋ ಥರ ನಾನು ಫೇಲ್ ಆಗಿದ್ದೀನಿ ತಾನೇ. ಅದು ಬೇರೆ ಕೋಪತ್ಕೊಂಡು ಕೂತದೆ ಅವ್ರಿಗೆಲ್ಲವ. ನಾನು ಸುಮ್ಮನೆ ಬಿಟ್ಟಾರ ಹೇಳು? ಸರಿ ಬಿಡು ಬಿಮಲ್, ನನಗೆ ಗೊತ್ತು ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ. ಡೈರೆಕ್ಟಾಗಿ ನಿನ್ನ ಕಂಡ್ರೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀಯ ಅನ್ನೋದು ನನಗೆ ಅರ್ಥ ಆಗುತ್ತೆ. ಬಿಡು ಬಿಮಲ್, ಬಿಡು. ನಿನ್ನಿಂದ ತುಂಬ ಬುದ್ಧಿ ಕಲ್ತಂಗಾಗಿದೆ ನಾನು. ಛೇ, ನಿನ್ನ ನಂಬ್ಕೊಂಡಲ್ಲಿ ನನಗೆ ಬುದ್ಧಿ ಇಲ್ಲ ಕಣೋ. ನನಗೆ ಬುದ್ಧಿ ಇಲ್ಲ, ನನಗೆ ದಡ್ಡಿ ನಾನು. ನೋಡು ಪ್ಲೀಸ್, ನೀನು ಹಿಂಗೆಲ್ಲ ಅನ್ಬೇಡ ನೀನು, ಆಯಿತಾ? ಸುಮ್ಮನಿರು ಆಯಿತು. ನೋಡು, ಸ್ವಲ್ಪ ದಿನ ಟೈಮ್ ಕೊಡು. ನಮ್ಮ ಮನೆಯಲ್ಲೆಲ್ಲ ಒಪ್ಪಿಸ್ಬಿಟ್ಟು ನೀನು ಮದುವೆ ಮಾಡ್ಕೊತೀನಿ. ಅಷ್ಟೊತ್ತಿಗೆಲ್ಲ ನಮ್ಮ ಡ್ಯಾಡಿ ನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ, ನಿನಗೆ ಗೊತ್ತಾಗುತ್ತೆ ಹೇಳು? ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡೋತ್ತಾಗೆ. ಸುಮ್ಮನೆ ಏನಕ್ಕೆ ನಾಟಕ ಮಾಡ್ತೀಯ ನೀನು? ನಿನಗೆ ನನ್ನ ಕಂಡ್ರೆ ಇಷ್ಟ ಇದ್ದಿದ್ರೆ ನೀನು ಈ ಥರ ಆಡ್ತಿರ್ಲಿಲ್ಲ. ಇಷ್ಟ ಇಲ್ಲದ ಓದಕ್ಕೆ ಈ ಥರ ಆಡ್ತಾ ಇರೋದು ನೀನು. ನಿನ್ನ ಬುದ್ಧಿ ಎಲ್ಲ ನಾನು ನೋಡಿಬಿಟ್ಟೆ ಬಿಡು. ನೋಡು, ನೀನು ಎಷ್ಟು ಹೇಳಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಅರ್ಥ ಮಾಡ್ಕೊ ನೀನು. ನೋಡು ಬಿಮಲ್, ನಾನು ನೀನು ತುಂಬ ಇಷ್ಟಪಟ್ಟಿದ್ದೀನಿ. ನೀನು ಹೀಗೆ ಆಡಿದ್ರೆ ನಾನು ನಿಮ್ಮ ಮನೆಗೆ ಬಂದುಬಿಡ್ತೀನಿ. ನಾನು ಇಷ್ಟಪಟ್ಟಿದ್ದಾನೆ ಇವನು, ಇವಾಗ ಕೈ ಕೊಡ್ತಾ ಇದ್ದಾನೆ ಅಂತ ಗೊತ್ತಾ? ಬಂದ್ಬಿಡು. ನಾನು ಸಾಯಿಸ್ಬಿಡ್ಲಿ ಎಲ್ಲ ಸೇರ್ಕೊಂಡು. ನೋಡು, ನಿನ್ನ ಅಮ್ಮ ಅಂತ ಇನ್ನೂ ನಮ್ಮ ಅಕ್ಕನ ಮದುವೆ ಆಗಿಲ್ಲ. ಅವಳು ಮದುವೆಗಿಂತ ಮುಂಚೆನೇ ನಾನು ಹಿಂಗೆಲ್ಲ ಆಡಿದ್ರೆ ಮನೆ ಸುಮ್ಮನೆ ಬಿಟ್ಕೊಡ್ತಾರೆ ನನ್ನ. ಅದ್ರಲ್ಲಿ ನನ್ನ ಜೀವನದಲ್ಲಿ ಒಂದು ಕೆಲಸ ಇಲ್ಲ, ಏನಿಲ್ಲ ನನಗೆ. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ. ಅಂಥದ್ರಲ್ಲಿ ನಾನು ನಿನ್ನ ಹೆಂಗೆ ಸಾಕಲಿ? ನನಗೆ ಸಾಕೋಕ್ಕಾಗಲ್ಲ. ನನಗೆ ಸಾಕೋಕ್ಕಾಗಲ್ಲ ಅಂತ ಅಂದಮೇಲೆ ಏನಕ್ಕೆ ನಾನು ಪ್ರೀತಿಸ್ಬೇಕಾಗಿತ್ತು ನೀನು? ಯಾಕೋ ಪ್ರೀತಿಸ್ಬೇಕಾಗಿತ್ತು ನಿನ್ನನ್ನು? ಹಾಂ, ಏನಕ್ಕೆ ಪ್ರೀತಿಸ್ಬೇಕಾಗಿತ್ತು ನೀನು? ಮೋಸ್ಕರ ನೀನು ಪ್ರೀತಿಸ್ಕೊಂಡ ಮದುವೆ ತಾಕತ್ತಿಲ್ಲ ಅಂದಮೇಲೆ ಏನಕ್ಕೂ ಪ್ರೀತಿಸ್ಬೇಕಾಗಿತ್ತು ನೀನು? ಏನಕ್ಕೆ ಪ್ರೀತಿಸ್ಬೇಕಾಗಿತ್ತು? ಇವತ್ತಿಗೆ ನೀನು ನನ್ನ ಸಂಬಂಧ ಮುಗೀತು. ಐ ಹೇಟ್ ಯು ಕಣೋ. ಏಯ್, ಬಾರೆ ಹೋಗೋ, ಐ ಹೇಟ್ ಯು, ಹೋಗು. ನಾನು ಮಾತಾಡ್ಸ್ಬೇಡ, ಹೋಗು. ಹಲೋ, ಎಲ್ಲಿದ್ದಿಲ್ಲ? ಎಲ್ಲಿರೋನು ಹೇಳಮ್ಮ. ಎಲ್ಲಿದೆಯೇ? ನಿಮ್ಮ ಅಪ್ಪ ಇಲ್ಲಿ ಹುಡ್ಕಾಡ್ತಾ ಕುಂತದೆ. ಎಲ್ಲೋಗಿದ್ದಾನೋ ಅಥವಾ ನೀನು ಎಲ್ಲೋಗಿದ್ದಿಲ್ಲ? ಅದೇನೋ ಅಂಗಡಿಲಿ ಮೂಟೆ ಇಳಿಸ್ಬೇಕಂತೆ ಆಟೋ ಬಂದು ನಿಂತಿದ್ದಂತೆ. ಬಾಲ, ಏನೋ ಸಿಟಿಲಿ ಕೆಲಸ ಇತ್ತು ಕಣಮ್ಮ, ಅಲ್ಲ ಬಂದೀನಿ. ಏನು ಕೆಲಸಪ್ಪ ಸಿಟಿಲಿ ಬೇರೆ ನಿನಗೆ? ಸಿಟಿಲಿ ಬೇರೆ ಕೆಲಸ, ಏನು ಕೆಲಸ ನಿನಗೆ? ಅಲ್ಲ, ನೀನು ಇವತ್ತಿಗೆ ಒಂದಿಷ್ಟು ಬೆಂಕಿ ಕಂದರು ಹೊಸಿನಿ ಆಯ್ತವಾಗಿ ಬುದ್ಧಿ ಕಲಿ ನೀನೇ ಸರಿಯಲ್ಲ ಬುದ್ಧಿ ಕಲ್ತಿರೋನು ಕತೆ ನೀನು. ಸಿಟಿಲಿ ಕೆಲಸ ಇರೋದಂತೆ, ಸಿಟಿಲಿ ಏನು ಕೆಲಸ ಕಡೆ ಕಟ್ಟಾಕಂತ ಕೆಲಸ ಇವನಿಗೆ. ಇಲ್ಲಿ ನೋಡಿಲಿ, ಅವಳು ಬೇರೆ ಮೀನಾಕ್ಷಿಗೆ ಸಾಯೋದೇ ಡೌಟು ಅಂತವ್ರೆ ಕಲ. ಅವು ನಾವು ಇಷ್ಟು ದಿನ ಹೆಂಗೋ ಸತ್ತೋಯ್ತಾಳೆ ಅಂದರೆ ಎಲ್ಲವ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮುಗಿಡ್ಕತ್ತದೆ, ಹುಷಾರಿ ಆಯ್ತಾಳೆ ಅಂತ ಕುಂತವ್ರೆ. ಆದ್ರಾಗಲಿ ಬಿಡಮ್ಮ. ನೀನು ಯಾವಾಗ ನೋಡು ಬರೀ ಹೊಟ್ಟೆ ಉರಿ ಮಾಡೋದೇ ಆಯ್ತಲ್ಲ. ಅವ್ರು ಬದುಕೊಂಡು ನಿನಗೇನು? ಸುಮ್ಮನಿರು ನೀನು, ತಲೆ ತಿನ್ಬೇಡ ನನಗೆ ನೀನು. ಅಲ್ಲ, ಈಗ ಮೆಟ್ರಬೇಕಾಗ್ತದ ಅವ್ರನ್ನ? ಓಹೋ, ನೀನು ಬದಲಾಗ್ಬಿಟ್ಟ. ಮನೆ ಜನ ಎಲ್ಲವ ಮೀನಾಕ್ಷಿ ಅಂತಿದ್ರು. ನೀನು ಹಬ್ಬ ಬಾಕಿಯಾಗಿದೆ, ನೀನು ಹಂಗೆ ಅಂದ್ಬಿಟ್ಟತ್ತಾಗೆ. ಬಿಡಪ್ಪ, ಆಯಿತು. ಇನ್ನೇನು ಬಿಡು. ಸರಿ ಆಯ್ತು ಕಂತೀಗ. ಅಲ್ಲ, ಯಾವ ಥರ ಆಡ್ತಿದ್ರಲ್ಲ ಮನೆ ಜನ ಎಲ್ಲವ. ನಿಮ್ಗೆ ಏನರೆಲ್ಲ ಬಂದಿರೋದು ಕೇಡು ಮಲಗ್ರ ಯಾವ ಥರದ ಬೆಂಕಿಕ ಎಲ್ಲ ಒಂದೇ ಸಮ ಆಗೋದ್ರಿಕ ತಾಕು. ನನಗೆ ಎಲ್ಲ ಸತ್ರುಗಳೇ ಆಗೋದ್ರಿಕತೆ. ಐಕ್ಳು ಮಕ್ಕಳು ಎಲ್ಲವ. ಏನೋ ನೀನಾರೇ ಒಂದು ಒಳ್ಳೆ ಬುದ್ಧಿ ಕಲಿತೀಯ ಅಂತ ಅನ್ಕೊಂಡಿದ್ದೆ. ನೀನು ಎಲ್ಲಕ್ಕಿಂತ ಹೆಚ್ಚು ಬುದ್ಧಿ ಕಲ್ತ್ಬಿಟ್ಟೆ ಕಣ. ಹೌದು, ನನಗೆ ಏನೇನೋ ಟೆನ್ಷನಲ್ಲಿ ನೀವು ಸುಮ್ಮನೆ ಇರಮ್ಮ. ನೀನು ಸುಮ್ಮನೆ ತಲೆ ತಿನ್ಬಿಡ ನೀನು ಒಳ್ಳೆ ಯಾಕೆ ಗಡಿಯಮ್ಮ ನೀನು? ನಿನಗೆಲ್ಲ ಟೆನ್ಷನ್ ಬಂದಿರೋದು? ನಿನಗೆ ಟೆನ್ಷನು ನೀ ತಾನು ಎಡ್ತಿ ಮಕ್ಳು ಸಾಕಬೇಕು. ಹೊಸಿಯ ನೀನು ನಿಂಗೆ ಟೆನ್ಷನ್ ಬಂದಿರೋದು? ಬಾಯಲ್ಲಿ ಮುನ್ನಾಕಂದ್ರೆ ಹೋಗೋ ಜವಾಬ್ದಾರಿ ಕಲಿಯೋಸಿಯೇ. ಲೋಪ ನನ್ನ ಮಗನೇ ಎಲ್ಲ ಒಂದೇ ಸಮ ಆಗಬೇಡಿ. ನನ್ನ ಹೊಟ್ಟೆ ಉಸ್ಕೊಂಬಟ್ಟೆ ಕಟ್ಬೇಡಿ ತಗೆ. ಜಲ್ಮಗ್ ಬೆಂಕಿ ಕಂದವರು. ಅಲ್ಲ, ಆಡೋದು ನೋಡಿಕೆ ಇವ್ನು ಹೆಂಗೆ ಆಡ್ತಾನೆ ಅಂದ್ಬಿಟ್ಟು ಅಲ್ಲಿ ಯಾಕೆ ಹೋಗಿದ್ದಾನ ಕಣ್ಣೆ ತಿರ್ಗಕ್ಕೆ. ಅದೇ ನಾನು ಉಗಿಸ್ಕೋಬೇಕಲ್ಲ ಇವ್ರ ಕೈಲಿ. ಅದಕ್ಕೆ ಫೋನ್ ಮಾಡಿ ನಿಮ್ಮ ಅಪ್ಪಲ್ಲಿ ಜೀವ ತೆಗಿತಾ ಕೂತಾನೆ. ಕಳಿಸು ಅಂತವ. ನೀನು ನೋಡಿ ಮೈಸೂರಿಗೆ ಹೋಗಿನಿ ಅಂತೀಯೇ ಎತ್ತಾಗೆ ಅಂತ ಸಾಯನ್ ನಾನು. ಸ್ವಲ್ಪ ಕೆಲಸ ಇತ್ತು, ನಾನು ಅದಕ್ಕೆ ಬಂದಿದ್ದೆ. ಹೆಂಗೋ ಮ್ಯಾನೇಜ್ ಮಾಡು ನೀನು. ಸುಮ್ಮನೆ ಅಂತಾರೆ ತಿನ್ಬೇಡ ನೀನು ಹೊತ್ತಗೆ. ನಮ್ಗಳ ನೆಮ್ಮದಿ ಕೊಡಕ್ಕಿಲ್ವಲ್ಲಮ್ಮ ನೀನು. ಸುಮ್ಮನಿರಮ್ಮ, ಯಾಕಮ್ಮ ಹಿಂಗಡಿಯ ನೀನು? ಸುಮ್ಮನಿರು ಅಂತ ಹೇಳ್ತಿಲ್ವಮ್ಮ ನಿನಗೆ? ಸುಮ್ಮನಿರ್ಸಿ ನಮ್ಮನ್ನೇ ಸುಮ್ಮನಿರ್ಸಿ ಅಲ್ಲವ ಬೇಗದೆ ನಿಮಗೆ. ಬಾಯಿ ಮುನ್ನಾಕ ನಿಮ್ಮ ಆಯ್ಕೆ ನಿಮ್ಮ ಕುಟು ಹೊಡೆದಾಡಕ್ಕೆ ಹೋಗಲ್ಲ. ನಿಮ್ಗೆ ಕುಟು ಹೊಡೆದಾಡಕ್ಕದ ನಮಗೆ ಬೆಂಕಿ ಕಂದರು.
ಸರಿ ಮೊಡ್ಗೀಗ ನನಗೆ ಗೊತ್ತು ನೀನು ಇಲ್ಲಿ ಇರ್ತೀಯ ಅಂತ. ಯಾಕೆ ಇಲ್ಲಿ ಪ್ಲೀಸ್ ಕಣೆ ಅರ್ಥ ಮಾಡ್ಕೊಳ್ಳೆ. ನೋಡು ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ನೀನು ಎಲ್ಲಿಗೆ ಹೋಗು, ನಮ್ಮ ಮನೆಯಲ್ಲೆಲ್ಲ ಒಪ್ಸ್ಬಿಟ್ಟು ನಿನ್ನ ಮದುವೆ ಆಯ್ತೀನಿ. ಪ್ಲೀಸ್ ಕಣೆ. ಅಷ್ಟೊತ್ತಿಗೆ ನಾನು ಇದ್ರೆ ತಾನೆ ಹೋಗು, ನಾನು ಇರೋದೇ ಇಲ್ಲ. ನಾನು ಅಲ್ಲಿ ನೋಡಿದ್ರೆ ನನಗೆ ಅಲ್ಲಿ ಟಾರ್ಚರ್. ನೀನು ಈ ಥರ ಆಡ್ತೀಯ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಗೊತ್ತಾ ನನಗೆ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊ. ನೀನು ಏನಕ್ಕೆ ಹಿಂಗೆ ಆಡ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನಾನು ಇಷ್ಟಪಟ್ಟಿದ್ರೆ ನೀನು ಈ ಥರ ಕಳ್ಕೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಹೇಳ್ತಾ ಇದ್ದೀನಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ. ನಮ್ಮ ಡ್ಯಾಡಿ ಕೂಡ ಏನು ಹೇಳ್ತಾ ಇಲ್ಲ ಅಂತ ಟ್ರಾನ್ಸ್ಫರ್ ಆಗಿದ್ದೀನಿ. ಏನು ಎಂತ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಇಷ್ಟೊಂದೆಲ್ಲ ಆಡ್ತಾ ಇದ್ದೀನಿ. ನೀನು ಎಲ್ಲಿ ಕಳ್ಕೊಬಿಡ್ತೀನಿ ಅನ್ನೋ ಭಯದಲ್ಲಿ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ ನಿನಗೆ? ನೋಡು ಆಯಿತು ಸುಮ್ಮನಿರು. ನೋಡು ತಲೆಗೆಡ್ಸ್ಕೊಬೇಡ. ನೀನು ಹಿಂಗೆ ಆಡೋದು ನನಗೂ ಬೇಜಾರಾಯ್ತದೆ. ಪ್ಲೀಸ್ ಕಣೆ. ನೋಡು ನಾನು ನಿನ್ನ ಮಿಸ್ ಮಾಡ್ಕೊಬಿಡ್ತೀನ, ನೀನು ಕಳ್ಕೊಬಿಡ್ತೀನ? ಹಾಂ ಹೇಳು. ನೀನು ಎಲ್ಲಿದ್ರು ನೀನು ಮದುವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು, ಆಯಿತಾ? ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋಗಿರು. ನೀನು ಹೋದ್ಮೇಲೆ ತೆಗೆದಿದ್ದೀನಿ ಅಂತ ಹೇಳೋದು ಸಾಕು. ನಾನು ಅಲ್ಲಿಗೆ ಬಂದು ಮೀಟ್ ಮಾಡ್ತೀನಿ ನಿನ್ನ. ನೀನು ಬಂದು ಕೇಳಿದ ತಕ್ಷಣ ಮದುವೆ ಮಾಡ್ಕೊಡೋಕ್ಕೆ ನೀನೇನು ದೊಡ್ಡ ಆಫೀಸರ್ ಅಲ್ಲಮ್ಮ. ದೊಡ್ಡ ಆಫೀಸರ್ ಆಗಿದೆ ತಲೆನೇ ಕೆಡ್ಸ್ಕೊಳ್ಳೋಂಗಿರಲಿಲ್ಲ. ನೋಡು ಏನಾದ್ರು ಮಾಡೋಕ್ಕಾಯ್ತದೆ. ಪ್ಲೀಸ್ ನೀನು ಅರ್ಥ ಮಾಡ್ಕೊಳ್ಳೆ. ತಲೆಗೆಡ್ಸ್ಕೊಬೇಡ ಕಣೆ. ನೋಡು ನೀನು ಸಪ್ಕರ್ ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಸ್ಮೈಲ್ ಮಾಡು. ನೋಡು ಹಂಗೆ ಬಂದ್ಬಿಟ್ಟಲ್ಲ. ಬಾ ಏನಾದ್ರು ಕೊಡಿಸ್ತೀನಿ. ನನಗೇನು ಬೇಡ, ಹೋಗು ನೀನು. ನಾನು ಮಾತಾಡ್ಸಲೇ ಬೇಡ. ನಿನಗೆ ನನ್ನ ಮೇಲೆ ಇಷ್ಟ ಇದ್ದಿದ್ರೆ ನೀನು ಈ ಥರ ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ಲ. ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ನಿನಗೆ, ಅದಕ್ಕೆ ಹಿಂಗೆ ಆಡ್ತಾ ಇರೋದು ನೀನು. ಬೇಡ ಬಿಡು, ಸುಮ್ಮನೆ ಬೇಡ. ಏನಕ್ಕೆ ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ. ಏನಕ್ಕೆ ಮಾತಾಡಬೇಕು? ಹೋಗು ನೀನು. ಸುಮ್ಮನೆ ನನ್ನ ಕೂಡ ನಾಟಕ ಮಾಡ್ತಾ ಇದ್ದೀನಿ. ನೀನು ನನಗೆ ಗೊತ್ತು ಚೆನ್ನಾಗಿ. ಪ್ಲೀಸ್ ಬೇಬಿ ಪ್ಲೀಸ್ ಅರ್ಥ ಮಾಡ್ಕೋ. ನನಗೆ ಆಲ್ಟೆ ಬ್ರೇಕ್ ಆಗುತ್ತೆ ಗೊತ್ತಾ? ನೀನು ಎಷ್ಟು ಇಷ್ಟಪಡ್ತೀನಿ ನಿನಗೆ ಗೊತ್ತು ತಾನೇ. ನೋಡು ನಾನು ಹಂಗೆ ಅಂದ್ಕೊಂಡೆ, ದೊಡ್ಡ ತಪ್ಪು ಮಾಡ್ಕೊಂಡೆ ನಾನು. ನೀನು ಇಷ್ಟಪಡ್ತೀಯ ಅಂತ ಸುಳ್ಳು ತಿಳ್ಕೊಂಡೆ ನನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀನಿ ನಾನು. ನೀನು ಇಷ್ಟಪಟ್ಟಿದ್ರೆ ಈ ಥರ ಹೊಟ್ಟೆ ಬರ್ತಿರ್ಲಿಲ್ಲ. ನೋಡಿ ಹೇಳ್ತಾ ಇದ್ದೀನಿ, ನಾನು ಸಿಚುವೇಶನ್ ಅರ್ಥ ಮಾಡ್ಕೋ. ಇವಾಗ ಫೇಲಾಗಿ ಕುಂತಿದ್ದೀನಿ ನಾನು. ಈಗ ಏನು ಮಾಡಲಿ ನಾನು? ಪ್ಲೀಸ್ ಸುಮ್ಮನೆ ನೀನು, ಎಲ್ಲ ಸರಿ ಹೋಗುತ್ತೆ. ನಮ್ಮ ಅಕ್ಕನ ಮದುವೆ ಆಗಲಿ, ಅದಾದಮೇಲೆ ನಾನೇ ಮಾತಾಡ್ತೀನಿ, ಆಯಿತಾ? ನೋಡು ನಮ್ಮ ಚಿಕ್ಕಪ್ಪ ದೊಡ್ಡ ಶ್ರೀಮಂತರು. ಅವ್ರು ಕೇಳಿದ್ರೆ ನಿಮ್ಮ ಡ್ಯಾಡಿ ಮದುವೆ ಮಾಡಿಕೊಡ್ತಾರೆ. ನೋಡು ನೀನು ತಲೆಗೆ ಎಡ್ಸ್ಕೊಬೇಡ. ನಮ್ಮ ಚಿಕ್ಕಪ್ಪನಿಗೆಲ್ಲ ಹೇಳಿ ನಾನು ಬಂದು ಸಾಂಪ್ರದಾಯಿಕವಾಗಿ ಮದುವೆ ಆಗ್ತೀನಿ ನೀನು, ಸರಿಯಾ? ಓಡೋಗೋದೆಲ್ಲ ಬೇಡ, ಆಯಿತಾ? ಏನೋ ಹೇಳ್ತಾ ಇದೆಯಾ ಹೇಳು. ಕೇಳಿ ನನಗೊಂದು ಸಾಕಾಗೋಗಿದೆ. ಮುಂದೆ ಏನು ಮಾಡ್ತೀಯೋ ಅನ್ನೋ ಒಂದು ಭಯ ಆಗೋಗಿದೆ ನನಗೆ. ನನಗೆಲ್ಲಿ ಕೈ ಕೊಟ್ಬಿಡ್ತೀಯೋ ಅಂತ ಭಯ ಆಗಿದೆ. ನೋಡು ಬಿಮಲ್, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಎಷ್ಟು ಇಷ್ಟಪಡ್ತೀನಿ ಅಂದರೆ ಹೇಳಿಕ್ಕೆ ಆಗಲ್ಲ, ಅಷ್ಟು ಇಷ್ಟಪಡ್ತೀನಿ ಕಣೋ. ಅರ್ಥ ಮಾಡ್ಕೊ ನೀನು. ನಾನು ತುಂಬ ಇಷ್ಟಪಡ್ತೀನಿ ಕಣೋ. ನನಗೆ ಮಾತ್ರ ಕೈ ಕೊಡಬೇಡ. ನಿಂಗೆ ದೇವ್ರು ಒಳ್ಳೇದು ಕೊಡಲ್ಲ. ಆಮೇಲೆ ನನಗೇನಾದರೂ ಮೋಸ ಮಾಡಿದ್ರೆ ದೇವರು ನಿನ್ನ ಕಣ್ಣಿಗೆ ಕಿತ್ಕೊಬಿಡ್ತಾನೆ. ಸರಿ ಓಕೆ ನಡಿ ಇವಾಗ. ನಡಿ ಏನಾದರೂ ತಿನ್ನಿವಂತೆ. ಹಾಂ ಸರಿ ಆಯಿತು. ಪ್ಲೀಸ್ ಪ್ರಾಮಿಸ್ ಮಾಡು, ನೀನು ನನಗೆ ಮೋಸ ಮಾಡಲ್ಲ ಅಲ್ವಾ ನೀನು? ನಿಜ ತಾನೇ? ನೋಡು ನಿನಗಿಂತ ಹೆಚ್ಚಾಗಿ ನಾನು ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ನೀನು ಮೋಸ ಮಾಡಲ್ಲ. ನಿನ್ಗೆ ಯಾವುದೇ ಥರದಲ್ಲೂ ಭಯ ಬೇಡ, ಆಯಿತಾ? ನಾನು ನಂಬು ನೀನು. ನಂಬ್ತೀನಿ. ಕೊನೆಯಲ್ಲಿ ಕೈ ಕೊಟ್ಬಿಡು ನೀನು. ಏನು ನಂಬೋದೋ ಏನೋ. ಯಾರೂ ನಂಬಕ್ಕಂತೂ ತುಂಬ ಕಷ್ಟ ಕಣ ಇವತ್ತಿನ ಕಾಲದಲ್ಲಿ. ಯಾರೂ ನಂಬಕ್ಕೆ ಆಗ್ತಾಯಿಲ್ಲ ನನಗೆ. ಸಾರಿ ಬೇಬಿ. ನೋಡು ನಿನ್ಗೆ ತುಂಬ ಹರ್ಟ್ ಆಗಿದೆ ನನ್ನ ಕಡೆಯಿಂದ ಅಂತ ಗೊತ್ತು. ನಾನು ಏನು ಮಾಡಲಿ ಹೇಳಿ ನೀನೇನೆ. ನಾನು ಇರೋ ಪರಿಸ್ಥಿತಿನ ನೀನೇ ಅರ್ಥ ಮಾಡ್ಕೋಬೇಕಲ್ವಾ? ಬಾ ಪ್ಲೀಸ್ ನಡಿ. ಏನಾದರೂ ಸ್ವಲ್ಪ ತಿನ್ನುವೆ. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.